ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಆಯ್ಕೆ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಪ್ರಭು ಆಯ್ಕೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನೋಡ್ರಿ 22 ಜನವರಿ ತಿಂಗಳಿನ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ 22 ಜನವರಿ 2025 ಕನ್ನಡದಲ್ಲಿ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್, ಎಲ್ಲರೂ ಕರೆಂಟ್ ಅಫೇರ್ಸ್ ಡೈಲಿ ಒಂದು ವಿಡಿಯೋ ಬರ್ತಾ ಇರುತ್ತೆ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾನು ಹಾಕಿದ ತಕ್ಷಣ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ಸ್ಟಾರ್ಟ್. ಸೊ ಮೊದಲನೇ ಕ್ವೆಶನ್ ನೋಡ್ರಿ, ಅಮೇರಿಕದ 47ನೇ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ಅಮೇರಿಕದ 47ನೇ ಅಧ್ಯಕ್ಷರು. ಸೊ ಅಮೇರಿಕದ 47ನೇ ಅಧ್ಯಕ್ಷರು. ಸೊ ನೋಡಿ, ಅಮೆರಿಕದ 47ನೇ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂದರೆ ಡೊನಾಲ್ಡ್ ಟ್ರಂಪ್. ನಿಮಗೆಲ್ಲ ಗೊತ್ತಿದೆ ಯಾರಂದರೆ ಡೊನಾಲ್ಡ್ ಟ್ರಂಪ್. ಸೊ ಇವ್ರಿಗಿಂತ ಮುಂಚೆ ಇವರು ಎಷ್ಟನೇದ್ದು? 47ನೇ. ಅದೇ ಥರ ಜಯ ಬೈಡನ್ ಅವರು ಎಷ್ಟನೇದಿದ್ರು? 46ನೇ ಸ್ಥಾನದಲ್ಲಿದ್ದರು. ಹಾಗಾಗಿ 47ನೇ ಅಧ್ಯಕ್ಷರಾಗಿ ಯಾರಾಗಿದ್ದಾರೆ? ಡೊನಾಲ್ಡ್ ಟ್ರಂಪ್. ಓಕೆ, ಈ ಫೋಟೋದಲ್ಲಿ ನೋಡ್ತಿರ್ಬೋದು ಡೊನಾಲ್ಡ್ ಟ್ರಂಪ್. ಸೊ ಓಕೆ, ಸ್ಟ್ಯಾಟಿಕ್ ಜಿಕೆ ಫ್ಯಾಕ್ಟ್ ಬಂದರೆ ಜೋ ಬಿಡನ್ ಅವರು ಯಾವ ಪಕ್ಷದವರು ಅಂದರೆ ಡೆಮೊಕ್ರೆಟಿಕ್ ಪಕ್ಷ. ಅದೇ ಥರ ಡೊನಾಲ್ಡ್ ಟ್ರಂಪ್ದು ಯಾವ ಪಕ್ಷ ಅಂತ ಕೇಳ್ತಾರೆ ಅಂದರೆ ಅದಾಗುತ್ತೆ ರಿಪಬ್ಲಿಕನ್ ಪಕ್ಷ. ಹಾಗಾಗಿ ಇವರು 47ನೇ ಅಧ್ಯಕ್ಷರಾಗಿ 22ನೇ ತಾರೀಕು ದಿನ ಏನಾಗಿದೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಓಕೆ, ಇದರಲ್ಲಿ ಮತ್ತೆ ಸ್ಟ್ಯಾಟಿಕ್ ಪಾರ್ಟ್ಸ್ ಏನು ಬಂದ್ಬಿಟ್ಟಂದ್ರೆ ಯು ಎಸ್ ಎ ಬಗ್ಗೆ ಕೇಳ್ಬೋದು. ಯು ಎಸ್ ಎದು ಕ್ಯಾಪಿಟಲ್ ಮತ್ತು ಕರೆನ್ಸಿ. ಓಕೆ, ಕ್ಯಾಪಿಟಲ್ ಬಂದು ವಾಷಿಂಗ್ಟನ್ ಡಿ ಸಿ. ಆಮೇಲೆ ಕರೆನ್ಸಿ ಬಂದಿತ್ತು ಯು ಎಸ್ ಎ ಡಾಲರ್. ಬೇರಾ? ಓಕೆ, ನೆಕ್ಸ್ಟ್ ಬಂದು ಇನ್ನೊಂದು ಜೋ ಬಿಡನ್ ಟೈಮಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ವೈಸ್ ಪ್ರೆಸಿಡೆಂಟ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದರೆ ಕಮಲಾ ಹ್ಯಾರಿಸನ್. ಓಕೆ, ಇವರು ಏನಿದಾರಲಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ರು. ಯಾರ ಟೈಮಲ್ಲಿ? ಜೋ ಬಿಡನ್ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ. ಇದು ಎದಕ್ಕೆ ಇಂಪಾರ್ಟೆಂಟ್ ಆಗುತ್ತಂದರೆ ಕಮಲಾ ಹ್ಯಾರಿಸನ್ ಅವರು ಭಾರತೀಯ ಮೂಲದವರಾಗಿ ಮೊದಲ ಕಪ್ಪು ಹೆಣ್ಣು ಮಗಳಾಗಿದ್ದರು. ಹಾಗಾಗಿ ಜೋ ಬಿಡನ್ ಪೀರಿಯಡ್ ಟೈಮಲ್ಲಿ ಏನಾಗಿದ್ರು ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಇವಾಗ ಸದ್ಯಕ್ಕೆ ನೀವೇನು ಡೊನಾಲ್ಡ್ ಟ್ರಂಪ್ ಎಷ್ಟನೇದವರು? 47ನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ನೆಕ್ಸ್ಟ್ ನೋಡ್ರಿ, ವಿಶ್ವದಲ್ಲಿ ಕಾಫಿ ಉತ್ಪಾದಕರಲ್ಲಿ ಭಾರತದ ಪ್ರಸ್ತುತ ಯಾವ ಸ್ಥಾನದಲ್ಲಿದೆ? ಸೊ ಕಾಫಿ ಉತ್ಪಾದನೆಯಲ್ಲಿ ಭಾರತದ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ಭಾರತದ ಸ್ಥಾನ ಏನಪ್ಪಾ ಅಂದರೆ ಆಪ್ಷನಲ್ಲಿ 7ನೇ ಸ್ಥಾನ ಏನಿದೆ ಭಾರತದ ಸ್ಥಾನ. ಓಕೆ ಸರ್, ಜಸ್ಟ್ ನೋಡಿ. ನೆಕ್ಸ್ಟ್ ನೋಡಿ, ಜಿ ಕೆ ಪಾರ್ಟಿಗೆ ಬಂದ್ಬಿಟ್ಟು ಹಾಗಾದರೆ ಮೊದಲ ಸ್ಥಾನ ಯಾರು ಸರ್ ಅಂದರೆ ಬ್ರೆಜಿಲ್ ಅನ್ನೋ ದೇಶ ಇದೆಯಲ್ಲ, ವಿಶ್ವದ ಅತಿ ದೊಡ್ಡ ಕಾಫಿ ಉತ್ಪಾದನೆಗಳಲ್ಲಿ ತನ್ನ ಸ್ಥಾನವನ್ನು ಮೊದಲಿಗಾಗಿ ಇಟ್ಟುಕೊಂಡಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಫಸ್ಟ್ ಯಾರಂದರೆ ಬ್ರೆಜಿಲ್ ದೇಶ ಫಸ್ಟ್ ಸ್ಥಾನ ಪಡೆದರೆ ಭಾರತವು 7ನೇ ಸ್ಥಾನ, ಇಂಡಿಯಾದ ಸ್ಥಾನ ಏನಿರುತ್ತೆ 7ನೇ ಸ್ಥಾನ. ಓಕೆ, ಇನ್ನು ಇಂಡಿಯಾದಲ್ಲಿ ಬಂದ್ಬಿಟ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವ್ದು ಕೇಳ್ಬೋದಲ್ರಿ? ಓಕೆ, ಹಂಗಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆ ಉತ್ಪಾದಿಸುವ ರಾಜ್ಯ ಯಾವುದಂದ್ರೆ ಅದೇ ನಮ್ಮ ಕರ್ನಾಟಕ. ಓಕೆ, ಕರ್ನಾಟಕ. ಅದೇ ಸ್ಥಾನ ಟೀ ಕೇಳ್ಬೋದು ಸರ್. ಟೀ ಅಂತ ಯಾವುದಂದ್ರೆ ನಿಮಗೆ ಬರ್ಬೋದು ಆನ್ಸರು ಅಸ್ಸಾಂ ಅಂತ ಬರುತ್ತೆ. ಚಹಾ ಕೇಳಿದ್ರೆ ಅಸ್ಸಾಂ, ಅದೇ ಥರ ಕಾಫಿ ಕೇಳಿದ್ರೆ ಏನಾಗುತ್ತೆ ಕರ್ನಾಟಕ. ನೆಕ್ಸ್ಟ್, 2025ರಲ್ಲಿ ಫ್ಲೆಮಿಂಗೋ ಉತ್ಸವವು ಫ್ಲೆಮಿಂಗ್ ಫೆಸ್ಟಿವಲ್ ಅಂತ ಕರೀತಾರೆ. ಇದು ಯಾವ ರಾಜ್ಯದಲ್ಲಿ ಆಯೋಜಿಸಲ್ಪಟ್ಟಿದೆ? ಓಕೆ, ಫ್ಲೆಮಿಂಗೋ ಫೆಸ್ಟಿವಲ್ನ ಯಾವ ರಾಜ್ಯದಲ್ಲಿ ಅಂದರೆ ಆನ್ಸರ್ ಏನಾಗುತ್ತೆ ಆಂಧ್ರ ಪ್ರದೇಶದಲ್ಲಿ ಏನು ಮಾಡ್ತಾರೆ ನೋಡ್ಬೇಕಿದು. ಫ್ಲೆಮಿಂಗೋ ಅನ್ನೋ ಒಂದು ಪಕ್ಷಿ ಇದೆ. ಇದ್ರದ್ದು ಉಳಿವಿಕೆಗಾಗಿ ಏನು ಮಾಡ್ತಿದ್ದಾರೆ ಅಂದರೆ ಫ್ಲೆಮಿಂಗೋ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತಾರೆ. ಸೊ ಎಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಜಿ ಕೆ ಪಾರ್ಟ್ನಲ್ಲಿ ಫ್ಲೆಮಿಂಗೋ ಫೆಸ್ಟಿವಲ್ ಅನ್ನು 2025 ಆಂಧ್ರ ಪ್ರದೇಶದಲ್ಲಿ ನಡೆಯುತ್ತಿದೆ ಅಂತ ಗೊತ್ತಾಯ್ತು. ಎಲ್ಲಿಪ್ಪ ಅಂದರೆ ಪುಲಿಕಟ್ ಸರೋವರ ಮತ್ತು ನೆಲಪಟ್ಟು ಪಕ್ಷಿಧಾಮದಲ್ಲಿ ಜೀವ ವೈವಿಧ್ಯ ಸಂರಕ್ಷಣೆ ಮೇಲೆ ಕೇಂದ್ರೀಕರಣ. ಅಂದ್ರೆ ನೋಡಿ,
ಪುಲಿಕಟ್ ಸರೋವರ ಎಲ್ಲಿದೆ ಅಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಬಾರ್ಡರ್ ಅಲ್ಲಿದೆ. ಏನು ಪುಲಿಕಟ್ ಸರೋವರ ಕೇಳ್ತಾನೆ ಕ್ವಶನ್ಸ್. ಪುಲಿಕಟ್ ಸರೋವರ ಎಲ್ಲಿದೆ ಅಂದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಬಾರ್ಡರ್ ಅಲ್ಲಿ ಇದೆ. ಅಲ್ಲಿ ಒಂದು ನೆಲ್ಪಟ್ಟು ಪಕ್ಷಿಧಾಮ ಅನ್ನೋ ಒಂದು ಪಕ್ಷಿಧಾಮದಲ್ಲಿ ಈ ಪಕ್ಷಿಗಳು ಇರೋದ್ರಿಂದ ಅಲ್ಲಿ ಏನ್ ಮಾಡ್ತಾರೆ, ಪ್ರತಿ ವರ್ಷ ಫ್ಲೆಮಿಂಗೋ ಫೆಸ್ಟಿವಲ್ ಅಂತ ಆಚರಣೆ ಮಾಡ್ತಾರೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಆಂಧ್ರ ಪ್ರದೇಶ. ಸೊ ಆಂಧ್ರ ಪ್ರದೇಶದ ಜಿ ಕೆ ಪಾಠಕ್ಕೆ ಬಂದ್ರೆ ಇವೆಲ್ಲ ಗೊತ್ತಿರಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಆಂಧ್ರ ಪ್ರದೇಶದ ಫಸ್ಟ್ ಆಫ್ ಆಲ್ ರಾಜಧಾನಿ ಯಾವಾಗುತ್ತೆ, ಅಮರಾವತಿ. ಮುಖ್ಯಮಂತ್ರಿ ಯಾರು, ಚಂದ್ರಬಾಬು ನಾಯ್ಡು ರೀಸೆಂಟ್ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಓಕೆ, ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್, ಮೊನ್ನೆನೇ ಎಲೆಕ್ಷನ್ ಮುಗಿದ್ರಿಂದ ಅಲ್ಲಿ ಮುಖ್ಯಮಂತ್ರಿ ಯಾರು, ಎನ್ ಚಂದ್ರಬಾಬು ನಾಯ್ಡು. ಯಾರು, ಟಿ ಡಿ ಪಿ ಪಕ್ಷ ಅಂದ್ರೆ ತೆಲುಗು ದೇಶಂ ಪಾರ್ಟಿ ಅಂತ ಅದರದ್ದು ಲಾಂಗ್ ಫಾರ್ಮು. ಆಮೇಲೆ ಮತ್ತೆ ರಾಜ್ಯಪಾಲರು ಯಾರಿದ್ದಾರೆ ಅಂದ್ರೆ ಸೈಯದ್ ಅಬ್ದುಲ್ ನಜೀರ್ ಅಂತ ಏನಿದ್ದಾರೆ, ರಾಜ್ಯಪಾಲರು ಇದ್ದಾರೆ. ಹಾಗಾದ್ರೆ ಉಪಮುಖ್ಯಮಂತ್ರಿ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಬೇಕು ನೀವು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ, ಸುಕನ್ಯಾ ಸಮೃದ್ಧಿ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಏನಿದೆ ಕ್ವಶನ್, ಸುಕನ್ಯಾ ಅಭಿವೃದ್ಧಿ ಸಮೃದ್ಧಿ ಸ್ಕೀಮ್, ಎ ಸ್ಮಾಲ್ ಸೇವಿಂಗ್ ಸ್ಕೀಮ್. ಸೊ ಇದು ಫಸ್ಟ್ ಆಫ್ ಆಲ್ ಆನ್ಸರ್ ನೋಡೋಣ. ಇದ್ರಿಗೆ 2015ರಲ್ಲಿ ಸ್ಥಾಪನೆ ಆಗಿದೆ, 2015ರಲ್ಲಿ. ಓಕೆ ಸರ್, ಇದು ಯಾಕೆ ಇವಾಗ ನ್ಯೂಸಲ್ಲಿ ಬಂತು, ಏನು ಇಂಪಾರ್ಟೆಂಟ್ ಇದೆ ಅಂದರೆ ಬನ್ನಿ ಯೋಚನೆ ಮಾಡೋಣ. ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ಯಾಕೆ ಇವತ್ತಿಗೆ ಇದು ಹೈಲೈಟ್ ಇದೆ ಅಂದರೆ 10 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನೋಡಿ ಸ್ಟೂಡೆಂಟ್ಸ್, ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆ ಯಾಕಪ್ಪ ಅಂದ್ರೆ 10 ವರ್ಷ ಕಂಪ್ಲೀಟ್ ಮಾಡಿದೆ, 10 ಇಯರ್ ಕಂಪ್ಲೀಟ್ ಮಾಡಿದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 22 ಜನವರಿ 2015ರಂದು ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನುವಂಥ ಒಂದು ಸ್ಕೀಮ್ ಅಭಿಯಾನದಿಂದ ಪ್ರಾರಂಭಿಸಿದ್ರು. ಅದರ ಸಂಬಂಧ ಇವಾಗ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನ ಹೈಲೈಟ್ ಆಗಿದೆ. ಇವತ್ತಿಗೆ 10 ವರ್ಷಗಳು ಪೂರೈಸಿದೆ. ಡೇಟ್ ಕೇಳಿದ ಅಂದರೆ 22 ಜನವರಿ 2015. ಸೊ ಜಿ ಕೆ ಪಾರ್ಟ್ ನೋಡ್ರಿ ಫ್ರೆಂಡ್ಸ್, ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಈ ಥರ ನೀವು ಲಿಸ್ಟ್ ಮಾಡಬೇಕು. ಯೋಜನೆಗಳು, ಮೋಸ್ಟ್ ಇಂಪಾರ್ಟೆಂಟ್ ಯೋಜನೆಗಳು ಕೇಳ್ತಾನೆ. ಜನ್ಧನ್ ಯೋಜನಾ, ನಾವು ಒಂದೊಂದಾಗಿ ಹೈಲೈಟ್ ಮಾಡ್ತಾ ಹೋಗಿದ್ದೀನಿ. ಜನ್ಧನ್ ಯೋಜನಾ ಯಾವಾಗಂದ್ರೆ ಆಗಸ್ಟ್ 28, 2014. ಇದ್ರ ಮೂಲ ಉದ್ದೇಶ ಏನಂದ್ರೆ ಪ್ರತಿ ಭಾರತೀಯ ನಾಗರಿಕನ ಪ್ರತಿಯೊಬ್ಬನು ಒಂದು ಬ್ಯಾಂಕ್ನಲ್ಲಿ ಅಕೌಂಟ್ ಇರಬೇಕಂತ ಜನ್ಧನ್ ಯೋಜನೆಯ ಉದ್ದೇಶವಿತ್ತು. ಅದೇ ಥರ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಏನಪ್ಪಾ ಅಂದ್ರೆ, ಪ್ರತಿ ಹೆಣ್ಣು ಮಗಳದು ಒಂದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕಾಗತ್ತೆ. ಅದರಲ್ಲಿ ಏನು ಮಾಡಬೇಕು, ಪೋಷಕರು ತಮಗೆ ಆದಷ್ಟು ದುಡ್ಡನ್ನು ಸೇವಿಂಗ್ ಮಾಡಬೇಕು. ಇದರಿಂದ ಏನು ಹೆಲ್ಪ್ ಆಗುತ್ತೆ ಸರ್? ಸೊ ನೋಡಿ ಸ್ಟೂಡೆಂಟ್ಸ್, ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ, ಸೊ ಪ್ರತಿ ಎಷ್ಟೇ ಸೇವಿಂಗ್ ಮಾಡಿರೋ ಪೇರೆಂಟ್ಸು ಆ ಹೆಣ್ಣು ಮಗಳ ಹೆಸರಿನಲ್ಲಿ ಬ್ಯಾಂಕ್ಗಳಿಗೆ ಜಮಾ ಮಾಡಿದ್ರೆ ಆ ಹುಡುಗಿಗೆ 18 ಇಯರ್ ಕಂಪ್ಲೀಟ್ ಆದ ತಕ್ಷಣ ಸ್ವಲ್ಪ ಬಡ್ಡಿ ಜಮಾ ಮಾಡಿಬಿಟ್ಟು ವಾಪಸ್ನ ದುಡ್ಡನ್ನು ಅವ್ರಿಗೆ ಕೊಡೋಕ್ಕಾಗುತ್ತೆ. ಸೊ ಇದ್ರದ್ದು ಏನು ಉದ್ದೇಶ ಏನಿತ್ತು, ಹೆಣ್ಣು ಮಕ್ಕಳ ಜೀವನಕ್ಕೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ಉದ್ದೇಶ. ಅದೇ ಥರ ಜನ್ಧನ್ ಯೋಜನೆ ಬಗ್ಗೆ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಏನು ಬರುತ್ತೆ, ಸ್ಕಿಲ್ ಇಂಡಿಯಾ ಮಿಷನ್. ನೋಡಿ ಡೇಟ್ ಕೇಳ್ತಾನೆ, ಆಗಸ್ಟ್ 28, 2014. ಅದೇ ಥರ ಮೇಕ್ ಇನ್ ಇಂಡಿಯಾ. ನೋಡಿ ಡೈರೆಕ್ಟ್ ಕ್ವಶನ್ ಬರುತ್ತೆ, ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಯಾವಾಗಂದ್ರೆ ಸೆಪ್ಟೆಂಬರ್ 28, 2014. ಮಿಷನ್ ಸ್ವಚ್ಛ ಭಾರತ್ ಮಿಷನ್ ನೋಡಿ ಅಕ್ಟೋಬರ್ 2 ಅಂದರೆ ಗಾಂಧಿ ಜಯಂತಿ ದಿನ 2014 ಸ್ಟಾರ್ಟ್ ಮಾಡಿದ್ದು, ಇನ್ನೂವರೆಗೆ ರೆಡಿಯಾಗಿ ನಡೀತಾನೆ ಇದೆ. ಅದೇ ಥರ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಯಾವಾಗಂದ್ರೆ ಏಪ್ರಿಲ್ 8, 2015 ಮುದ್ರಾ ಯೋಜನೆ ಮುಖಾಂತರ ಸಾಲವನ್ನು ಕೊಡ್ತಾರೆ. ಯಾವುದೇ ವ್ಯಾಪಾರ ಮಾಡುವಂಥ ಬಿಸ್ನೆಸ್ ಮ್ಯಾನ್ಗಳಿಗೆ ದುಡ್ಡನ್ನು ಕೊಡಲಾಗುತ್ತದೆ. ಅದೇ ಥರ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಅಮೌಂಟ್ನ ಕೊಡಲಾಗುತ್ತೆ. ಇವೆಲ್ಲ ನೀವು ಏನು ಮಾಡಬೇಕು, ಇಯರ್ಸ್ಗಳನ್ನು ನೆನಪಲ್ಲಿ ಇಟ್ಕೋಬೇಕು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡ್ರಿ, 7ನೇ ಸಮುದ್ರ ಸಂಚಲನ ಸಹಕಾರ ಸಂವಾದನ ಅಂದರೆ 7th ಮೆರಿಟೈಮ್ ಕೋಆಪರೇಷನ್ ಡೈಲಾಗ್ ಅನ್ನ ಭಾರತದ ಜೊತೆಗೆ ಯಾವ ದೇಶವು ಭಾಗವಹಿಸಿತ್ತು? ನೋಡಿ 7th ಮೆರಿಟೈಮ್ ಕೋಆಪರೇಷನ್ ಡೈಲಾಗ್ ಅಂದ್ರೆ ಏನು ಸ್ಟೂಡೆಂಟ್? ಮೆರಿಟೈಮ್ ಅಂದ್ರೆ ಸಮುದ್ರದಲ್ಲಿರುವಂತ ಇಂಡಿಯನ್ ನೇವಿ ಮತ್ತೆ ಇನ್ನೊಂದು ಬೇರೆ ದೇಶದ ಯಾವ ದೇಶ ಜೊತೆಗೆ ಭಾಗವಹಿಸಿತ್ತು ಅಂತ ಡೈರೆಕ್ಟ್ ಕ್ವಶನ್ ಇದೆ. ಯಾವ್ದಂದ್ರೆ ಆನ್ಸರ್ ಇರೋದು ಫ್ರಾನ್ಸ್ ದೇಶದಿಂದ. ಏನು, ಫ್ರಾನ್ಸ್ ಮತ್ತು ಇಂಡಿಯಾ ಭಾರತ ಜೊತೆಗೂಡಿ ಏನ್ ಮಾಡಿದ್ದಾರೆ, 7th ಮೆರಿಟೈಮ್
ಮರಿಟೈಮ್ ಕೋಆಪರೇಷನ್ ಡೈಲಾಗ್ ಅನ್ನ ಮಾಡಿದ್ದಾರೆ. 7ನೇ ಸಮುದ್ರ ಸಂಚಲನ ಸಹಕಾರ ಸಂವಾದ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಓಕೆ, ಇದರಲ್ಲಿ ಜಿ ಕೆ ಪಾರ್ಟ್ ಬಂದ್ಬಿಟ್ಟು ಫ್ರಾನ್ಸ್ದ ರಾಜಧಾನಿ ಏನಾಗುತ್ತೆ? ಪ್ಯಾರಿಸ್. ಫ್ರಾನ್ಸ್ನ ಕರೆನ್ಸಿ ಏನಾಗುತ್ತೆ? ಯೂರೋ. ಮೋಸ್ಟ್ ಇಂಪಾರ್ಟೆಂಟ್. ಈ ಡೈಲಿ ನೀವು ಈ ಥರ ಒಂದೊಂದೊಂದು ದೇಶದ ನೆನಪಿಟ್ಕೊತ ಹೋದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ಇದೇ ಥರ ಡೈಲಿ ನೋಟ್ಸ್ ಮಾಡಿ. ಫ್ರಾನ್ಸ್ ರಾಜಧಾನಿ ಏನಾಗುತ್ತೆ? ಪ್ಯಾರಿಸ್. ಕರೆನ್ಸಿ ಏನಾಗುತ್ತೆ? ಯೂರೋ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯಾ ದಳ ಅಂದರೆ NDRF ದಿನವನ್ನು ಯಾವ ದಿನದಲ್ಲಿ ಆಚರಿಸಲಾಗುತ್ತದೆ? NDRF ನೀವೆಲ್ಲ ಕೇಳಿರ್ತೀರ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. NDRF ಬಗ್ಗೆ ಕೇಳಿರ್ತೀರ. ಎಲ್ಲೇ ಏನೇ ತುರ್ತು ಪರಿಸ್ಥಿತಿ ಬಂದರೆ ಫಸ್ಟ್ ಅಟೆಂಡ್ ಆಗೋರು ಯಾರಂದರೆ NDRF. NDRF ಅಂದರೆ ಇವಾಗ ಏನೋ ಜಲಪ್ರಳಯ ಬಂದರೆ, ಭೂಕಂಪವಾದರೆ, ಯಾವುದೇ ಏನೇ ಏನಂತಾರೆ ನೈಸರ್ಗಿಕ ವಿಕೋಪಕ್ಕೆ ಒಳಗಾದಂಥ ಯಾವುದೇ ಪ್ಲೇಸಲ್ಲಿ ಇದ್ದರೂ ಕೂಡ ಫಸ್ಟ್ ಜಾಯ್ನ್ ಆಗಿರೋರು ಯಾರಂದರೆ NDRF. ಓಕೆ, ನೆಕ್ಸ್ಟ್ ನೋಡಿ, NDRF ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್. NDRF ಅಂದ್ರೆ ಏನು? ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಕರೀತಾರೆ. ಓಕೆ, ಇದು NDRF ಯಾಕಂದ್ರೆ ಜನವರಿ 19. ಸೊ ಇದ್ರ ಆನ್ಸರ್ ಏನು ಬರಬೇಕು? NDRF ನಿಮ್ಗೆ ಗೊತ್ತಿರಬೇಕು. ಯಾವ ದಿನ ಆಚರಿಸ್ತಾರಂದ್ರೆ ಜನವರಿ 19ನೇ ತಾರೀಕು. ಮೋಸ್ಟ್ ಇಂಪಾರ್ಟೆಂಟ್, ಜನವರಿ 19. ಓಕೆ, ನೆಕ್ಸ್ಟ್ ನೋಡಿ, ರಾಷ್ಟ್ರೀಯ ವಿಪತ್ತು ಪ್ರಕ್ರಿಯೆ ಪಡೆ ಅಂದರೆ NDRF ವಾರ್ಷಿಕವಾಗಿ ಜನವರಿ 19ರಂದು ತನ್ನ ಏನು ಮಾಡ್ತಾರೆ? ರೈಸಿಂಗ್ ಡೇನ ಆಚರಣೆ ಮಾಡ್ತಾರೆ. ಓಕೆ, NDRFನ ಸ್ಥಾಪನೆ ಯಾವಾಗ ಮಾಡಿದ್ರು ಅಂದರೆ 2006. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬರುತ್ತೆ. NDRFನ ಸ್ಥಾಪನೆ ಮಾಡಿದ್ದು ಯಾವ ವರ್ಷ? 2006. ಮತ್ತು ಯಾವ ಕಾಯ್ದೆ ರೆಡಿ ಮಾಡಿದ್ರು ಅಂದರೆ ವಿಪತ್ತು ನಿರ್ವಹಣಾ ಕಾಯ್ದೆ 2005. ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಲಕ್ಷದಲ್ಲಿ ಇಟ್ಕೊಳ್ರಿ. ಕಾಯ್ದೆ ಬಂದರೆ 2005, ಬಟ್ ಇದನ್ನು ಸ್ಥಾಪನೆ ಮಾಡಿದ್ದು ಇಸ್ವಿ ಕೇಳಿದ್ರೆ ಏನಾಗುತ್ತೆ? 2006. ಓಕೆ, ನೆಕ್ಸ್ಟ್ ಮತ್ತೇನು ಸರ್ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಇವಾಗ ಸದ್ಯದ ಡೈರೆಕ್ಟರ್ ಜನರಲ್ NDRFದ ಡೈರೆಕ್ಟರ್ ಜನರಲ್ ಯಾರಂದರೆ ಶ್ರೀ ಪಿಯೂಷ್ ಆನಂದ್. IPS ಆಫೀಸರ್ ಶ್ರೀ ಪಿಯೂಷ್ ಆನಂದ್ ಅವರು ಏನಿದ್ದಾರೆ NDRFದ ಕರೆಂಟ್ ಡೈರೆಕ್ಟರ್ ಜನರಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಹಾಗಾಗಿ ರಾಷ್ಟ್ರೀಯ ವಿಪತ್ತು ಅಂದರೆ NDRF ದಿನಾನ ಯಾವಾಗ? ಜನವರಿ 19ರಿಂದ ಆಚರಣೆ. ಜನವರಿ 19ನೇ ತಾರೀಕಿನ ಆಚರಣೆ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ ಅಂದರೆ ಜನವರಿ 19, 2006ನೇ ಇಸ್ವಿಯಲ್ಲಿ NDRFನ್ನು ಸ್ಥಾಪನೆ ಮಾಡಲಾಯಿತು. ಹಾಗಾಗಿ NDRF ದಿನವನ್ನು ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್, ಭಾರತೀಯ ಸ್ಥಿರಕೃತ ನೈಸರ್ಗಿಕ ರಬ್ಬರ್ ಅಂದರೆ ಇಂಡಿಯನ್ ಸಸ್ಟೈನಬಲ್ ನ್ಯಾಚುರಲ್ ರಬ್ಬರ್ ಅನ್ನೋ ಆರಂಭವನ್ನು ಯಾವ ರಾಜ್ಯದಲ್ಲಿ ಮಾಡಲಾಯಿತು? ಸೊ ನೀವು ಈ ಕ್ವೆಶನ್ ನೋಡಿದ ತಕ್ಷಣ ಈಸಿಯಾಗಿ ಜಡ್ಜ್ ಮಾಡ್ಬೋದು. ಯಾಕಂದರೆ ರಬ್ಬರ್ ಅಂತ ಬಂದ ತಕ್ಷಣ ತಲೆಯಲ್ಲಿ ಏನು ಫ್ಲ್ಯಾಶ್ ಆಗಬೇಕು? ಯಾವ ರಾಜ್ಯ? ಕೇರಳ. ಸೊ ಕೇರಳ. ಯಾಕೆಂದರೆ ಅತಿ ಹೆಚ್ಚು ರಬ್ಬರನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದಂದರೆ ಕೇರಳ. ಸೊ ನೆನಪಲ್ಲಿ ಇಟ್ಕೋಬೇಕು, ಕೇರಳ. ಸೊ ಕೇರಳ. ಸೊ ಆನ್ಸರ್ ಏನಾಗುತ್ತೆ? ಕೇರಳ. ಸೊ ಹಾಗಾಗಿ ಇಂಡಿಯನ್ ಸಸ್ಟೈನಬಲ್ ನ್ಯಾಚುರಲ್ ರಬ್ಬರ್ ಅನ್ನು ಎಲ್ಲಿ ಪ್ರಾರಂಭಿಸಲು ಮಾಡಲಾಯಿತು ಅಂದರೆ ಕೇರಳ ರಾಜ್ಯದಲ್ಲಿ. ಸೊ ನೆಕ್ಸ್ಟ್ ಬನ್ನಿ, ಕೇರಳ ಬಗ್ಗೆ ಸ್ವಲ್ಪ ನೋಡೋಣ. GK ಪಾರ್ಟ್ ಬಂದ್ಬಿಟ್ಟು. ಸೊ ಭಾರತೀಯ ಸುಸ್ಥಿರ ನೈಸರ್ಗಿಕ ರಬ್ಬರ್ INSR ಅನ್ನು ಎಲ್ಲಿ ಅಂದರೆ ಕೇರಳದ ಕೊಟ್ಟಾಯಂನಲ್ಲಿ. ಕೇರಳದ ಕೊಟ್ಟಾಯಂನಲ್ಲಿ ಪ್ರಾರಂಭಿಸಲಾಯಿತು. ಓಕೆ, ನೆಕ್ಸ್ಟ್ ಕೇರಳದ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನೋಡಿ. ಫಸ್ಟ್ ಆಫ್ ಆಲ್ CM ಮುಖ್ಯಮಂತ್ರಿ ಯಾರಿದ್ದಾರೆ ಅಂದರೆ ಪಿಣರಾಯಿ ವಿಜಯನ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ರಾಜ್ಯದ ನಿಮ್ಗೆ ಗೊತ್ತಿರಬೇಕು ಗವರ್ನರ್ಗಳು ಮತ್ತು ಮುಖ್ಯಮಂತ್ರಿಗಳು. ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ ಯಾರಿದ್ದಾರೆ? ಪಿಣರಾಯಿ ವಿಜಯನ್. ನೆಕ್ಸ್ಟ್ ಗವರ್ನರ್ ಬಂದ್ಬಿಟ್ಟು ರಾಜೇಂದ್ರ ಅರ್ಲೇಕರ್. ಓಕೆ, ಹಾಗಾಗಿ ನೆಕ್ಸ್ಟ್ ನೋಡ್ರಿ, ಭಾರತದಲ್ಲಿ ಪ್ರಮುಖ ರಬ್ಬರ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಯಾವುದಂದ್ರೆ ನಮ್ಗೆ ಫಸ್ಟ್ ಬರೋದು ಕೇರಳ. ಸೊ ಹಾಗಾಗಿನೇ ಏನು ಮಾಡಿದ್ದಾರೆ? ಭಾರತೀಯ ಸುಸ್ಥಿರ ನೈಸರ್ಗಿಕ ರಬ್ಬರ್ ISNR ಅನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂದರೆ ಕೇರಳ ರಾಜ್ಯದಲ್ಲಿ ಸ್ಥಾಪನೆ ಮಾಡಲಾಗಿದೆ. ವಿಶ್ವದ ಅತ್ಯಂತ ಉದ್ದವಾದ ಎಕ್ಸ್‌ಪ್ರೆಸ್ ವೇ ಸುರಂಗವನ್ನು ಯಾವ ದೇಶ ಪೂರ್ಣಗೊಳಿಸಿದೆ? ವರ್ಲ್ಡ್ ಲಾಂಗೆಸ್ಟ್ ಟನಲ್ ಅಂದರೆ ಸುರಂಗ ಯಾವ ದೇಶವನ್ನು ಪೂರ್ಣಗೊಳಿಸಿದೆ ಅಂದರೆ ಆನ್ಸರ್ ಏನಿದ್ರದು? ಚೀನಾ ದೇಶ. ಚೀನಾ ದೇಶದವರು ಏನು ಮಾಡಿದ್ದಾರೆ? ವರ್ಲ್ಡ್ ಲಾಂಗೆಸ್ಟ್ ಎಕ್ಸ್‌ಪ್ರೆಸ್ ವೇ ಟನಲ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಓಕೆ, ಏನು ಸರ್ ಇದು? ಚೀನಾ ಶಿಂಜಾಂಗ್ನಲ್ಲಿ ಟಿಯಾನ್ಸನ್ ಸೆಂಗ್ಲಿ ಸುರಂಗವನ್ನು ಪೂರ್ಣಗೊಳಿಸಿದೆ. ಸೊ ಇದು ನೋಡ್ರಿ ಎಷ್ಟು ಕಿಲೋಮೀಟರ್ ಅಂದರೆ 22 ಕಿಲೋಮೀಟರ್
22.13 ಕಿಲೋಮೀಟರ್ ವಿಶ್ವದ ಅತಿ ಉದ್ದವಾದ ಎಕ್ಸ್ಪ್ರೆಸ್ ವೇ. ಯೋಚನೆ ಮಾಡಿ, ಸುರಂಗ ಅಂದ್ರೆ ಫಸ್ಟ್ ಆಫ್ ಆಲ್ ಏನಂದ್ರೆ ಭೂಮಿ ಒಳಗಡೆನೆ ಕಟ್ ಮಾಡಿಬಿಟ್ಟು ಒಂದು ಸುರಂಗ ಮಾರ್ಗ ಮಾಡಿರ್ತಾರೆ. ಇದ್ರ ಮುಖಾಂತರ ವಾಹನಗಳನ್ನು ಚಲಿಸೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ಎಷ್ಟು ಕಿಲೋಮೀಟರ್ ಉದ್ದ ಅಂದ್ರೆ ಇದು ಹೈಯೆಸ್ಟ್ ರೆಕಾರ್ಡ್ ಇದೆ, 22 ಕಿಲೋಮೀಟರ್, 22.13 ಕಿಲೋಮೀಟರ್ ಆಗಿದೆ. ಓಕೆ, ಇದು ಏನಾಯ್ತು, ಚೀನಾದಾಯ್ತು, ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತು. ಸೊ ಇಂಡಿಯಾದಲ್ಲಿ ಇಲ್ವೇನು ಸರ್ ಅಂತ ಕೇಳ್ಬೋದು. ಇಂಡಿಯಾದಲ್ಲಿ ಇದೆ. ಯಾವ್ದಂದ್ರೆ ಇದರಲ್ಲಿ 2 ಟೈಪ್, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪೀರ್ ಪಂಜಾಲ್ ಮತ್ತು ಅಟಲ್ ಸುರಂಗ ಅಂತ ಬರುತ್ತೆ, 2 ಬರುತ್ತೆ. ಪೀರ್ ಪಂಜಾಲ್ ಮತ್ತು ಅಟಲ್ ಸುರಂಗ. ಪೀರ್ ಪಂಜಾಲ್ ಅಂದ್ರೆ ಇದು ರೈಲ್ವೆ ಸುರಂಗ. ಅದೇ ತರ ಅಟಲ್ ಸುರಂಗ ಅಂದ್ರೇನು ಎಕ್ಸ್ಪ್ರೆಸ್ ವೇ, ಅಂದ್ರೆ ವಾಹನಗಳಿಗೆ ಆಗಿರೋಂಥದ್ದು. ಹಾಗಾಗಿ ಇದರಲ್ಲಿ ಕನ್ಫ್ಯೂಷನ್ ಆಗಬಾರ್ದು. ಪೀರ್ ಪಂಜಾಲ್ ರೈಲ್ವೆ ಇದು ಎಷ್ಟಿದೆ ನೋಡಿ, 11.22 ಕಿಲೋಮೀಟರ್. 11.22 ಕಿಲೋಮೀಟರ್ ಪೀರ್ ಪಂಜಾಲ್, ಇದು ರೈಲ್ವೆ. ಇದರಲ್ಲಿ ಏನಿದೆ, ರೈಲ್ವೆ ಮಾರ್ಗ ಇದೆ. ಅದೇ ತರ ಅಟಲ್ ಸುರಂಗ ಅಂದ್ರೆ ಇದು ಎಷ್ಟು ಕಿಲೋಮೀಟರ್, 9.02 ಕಿಲೋಮೀಟರ್. 9.02 ಕಿಲೋಮೀಟರ್. ಇದನ್ನ ಯಾರ ಹೆಸರಿಟ್ಟಿದ್ದಾರೆ, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ, ಅಜಾತ ಶತ್ರು ಪ್ರಧಾನಮಂತ್ರಿ ಯಾರಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಅಟಲ್ ಸುರಂಗ ಅಂತ ಹೆಸರು ಮಾಡಿದ್ರು. ಇದಕ್ಕೆ ಫಸ್ಟ್ ಏನಂತ ಕರಿತಿದ್ರು, ರೋಹತಾಂಗ್ ಸುರಂಗ ಅಂತ ಕರಿತಿದ್ರು. ರೋಹತಾಂಗ್ ಸುರಂಗವನ್ನು ಮರುನಾಮಕರಣ ಮಾಡಿ ಯಾರ ಹೆಸರಿಟ್ಟಾರ ಅಂದ್ರೆ ಏನ್ ಬರ್ಬೇಕು ಆನ್ಸರು, ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು. ಓಕೆ, ನೆಕ್ಸ್ಟ್ ನೋಡ್ರಿ, ಚೀನಾದ ರಾಜಧಾನಿ ಯಾವ್ದಪ್ಪ, ಬೀಜಿಂಗ್. ಮತ್ತು ಚೀನಾದ ಕರೆನ್ಸಿ ಏನ್ ಅಂತ ಕರೀತಾರೆ. ನಿಮ್ದು ನೆಕ್ಸ್ಟ್ ಕಮೆಂಟ್ ಮಾಡಬೇಕು, ಚೀನಾದ ಪ್ರೆಸಿಡೆಂಟ್ ಆಗಿ ಯಾರಿದ್ದಾರೆ ಅಂತ ಇವಾಗ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಕೆಳಗಿನ ಯಾವ ರಾಜ್ಯವು ಜನವರಿ 21ರಂದು ರಾಜ್ಯೋತ್ಸವವನ್ನು ಆಚರಿಸಲಿಲ್ಲ? ನೋಡಿ ಸ್ಟೂಡೆಂಟ್, ನೆಕ್ಸ್ಟ್ ಕ್ವಶನ್ ಅದೇ, ಯಾವ ರಾಜ್ಯ ಜನವರಿ 21ರಂದು ರಾಜ್ಯೋತ್ಸವವನ್ನು ಆಚರಿಸಿಕೊಂಡಿಲ್ಲ ಅಂತ ಕೇಳಿದ್ದಾರೆ. ಸೊ ನಿಮ್ದು ಡೈರೆಕ್ಟ್ ಆನ್ಸರ್ ಯಾವ್ದಾಗತ್ತಂದ್ರೆ ಮಿಜೋರಾಂ. ಯಾಕೆ ಸರ್ ಮಿಜೋರಾಂ ಅಂದ್ರೆ, ಈ ಕ್ವಶನ್ದ ಉದ್ದೇಶ ಅಂದ್ರೆ ಮಣಿಪುರ್, ಮೇಘಾಲಯ, ತ್ರಿಪುರಾವನ್ನು ಯಾವಾಗ ಅಂದ್ರೆ ಜನವರಿ 21ನೇ ತಾರೀಕಂದು ಏನಾದ್ರು ಆಚರಿಸ್ತಾರೆ ಅಂದ್ರೆ ರಾಜ್ಯೋತ್ಸವವನ್ನು ಆಚರಿಸ್ತಾರೆ. ಹೇಗೆ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಯಾವಾಗ ಆಚರಿಸ್ತಾರೆ ಹೇಳಿ, ನವೆಂಬರ್ 1. ಹೇಗೆ ನಾವು ನವೆಂಬರ್ 1ನೇ ತಾರೀಕನ್ನ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತೇವಲ್ಲ, ಅದೇ ತರ ಮಣಿಪುರ್, ಮೇಘಾಲಯ, ತ್ರಿಪುರಾ ರಾಜ್ಯಗಳು ಏನ್ ಮಾಡ್ತವೆ, ಜನವರಿ 21ರಂದು ತಮ್ಮ ರಾಜ್ಯದ ರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಅದೇ ತರ ಕರ್ನಾಟಕ, ಮಹಾರಾಷ್ಟ್ರ ಇವೆಲ್ಲ ನವೆಂಬರ್ 1ನೇ ತಾರೀಕು. ಹೆಂಗೆ ಅಂದ್ರೆ ಕರ್ನಾಟಕ ಅದರ ಒಂದು ಪ್ರದೇಶವನ್ನು ರಾಜ್ಯವಾಗಿ ಘೋಷಣೆ ಮಾಡಿದ ದಿನಾಂಕ. ಹಾಗಾಗಿ ನಾವು ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಹೆಂಗೆ ಆಚರಣೆ ಮಾಡ್ತೀವಿ, ಅದೇ ತರ ಮಣಿಪುರ್, ಮೇಘಾಲಯ, ತ್ರಿಪುರಾ ಅವರ ರಾಜ್ಯಗಳಲ್ಲಿ ಬೇರೆ ಬೇರೆ ಡೇಟ್ಸ್ ಇದಾವೆ. ಹಾಗಾಗಿ ಜನವರಿ 21ರಂದು 3 ರಾಜ್ಯಗಳನ್ನಾಗಿ ಸಪರೇಟ್ ರಾಜ್ಯಗಳಾಗಿ ಘೋಷಿಸಿದ ಕಾರಣ ಜನವರಿ 21ರಂದು ಯಾವುದು, ಮಣಿಪುರ್, ಮೇಘಾಲಯ, ತ್ರಿಪುರಾವನ್ನು ಏನಾಗುತ್ತೆ ರಾಜ್ಯೋತ್ಸವನ ಆಚರಿಸ್ಕೊಂಡಾಗ. ಹಾಗಾಗಿ ಮಿಜೋರಾಂ ಒಂದು ಮಾತ್ರ ಬೇರೆ ಡೇಟ್ ಇದೆ. ಅದು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಸ್ಟ್ಯಾಟಿಕ್ ಜಿಕೆ ಪಾರ್ಟಲ್ಲಿ ಮಣಿಪುರ್, ಮೇಘಾಲಯ ಮತ್ತು ತ್ರಿಪುರಾ ಅದೇ ಥರ ಇವಾಗ ನಾನು ಡಿಸ್ಕಸ್ ಮಾಡಿದಲ್ಲ, 1971ರಲ್ಲಿ ಯಾವಾಗ 1971ರಲ್ಲಿ ಈಶಾನ್ಯ ಪ್ರದೇಶ ನೋಡ್ರಿ ಯಾವುದಂದ್ರೆ ಭಾರತದ ಈಶಾನ್ಯ ಪ್ರದೇಶದಲ್ಲಿ ಅದಾವು 7 ಸಿಸ್ಟರ್ ಅಂತ ಕರೀತಾರೆ ಈ ರಾಜ್ಯಗಳಿಗೆ. 7 ಸಿಸ್ಟರ್ ಯಾವ್ಯಾವಂದ್ರೆ ಮಣಿಪುರ್, ಮೇಘಾಲಯ, ತ್ರಿಪುರಾ, ಅಸ್ಸಾಂ, ಮಿಜೋರಾಂ, ಮೇಘಾಲಯ ಮತ್ತೆ ವೆಸ್ಟ್ ಬೆಂಗಾಲ್, ಮಿಜೋರಾಂ. ಇವೆಲ್ಲ ರಾಜ್ಯಗಳು 7 ರಾಜ್ಯಗಳನ್ನು ಕೂಡಿ ಏನಂತಾರೆ 7 ಸಿಸ್ಟರ್ ಅಂತ ಕರೀತಾರೆ. ಯಾಕಂದ್ರೆ ಈಶಾನ್ಯ ದಿಕ್ಕುಗಳಿಂದ ಇದ್ದಾವೆ. ಹಾಗಾಗಿ ಮಣಿಪುರ್, ಮೇಘಾಲಯ, ತ್ರಿಪುರಾ 1991ರಲ್ಲಿ ಏನ್ ಮಾಡಿದ್ರು, ಜನವರಿ 21ನೇ ತಾರೀಕು ಏನು ರಾಜ್ಯವಾಗಿ ವಿಂಗಡಣೆ ಮಾಡುತ್ತು. ಹಾಗಾಗಿ 2025 ಜನವರಿ 21ರಂದು ಎಷ್ಟನೇದು 53ನೇ ರಾಜ್ಯೋತ್ಸವವನ್ನು ದಿನವಾಗಿ ಆಚರಣೆಗೊಂಡಿದೆ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಮಿಜೋರಾಂದು ಏನು ಸರ್, ಮಿಜೋರಾಂ ಡೇಟ್ ಯಾವಾಗಂದ್ರೆ ಫೆಬ್ರವರಿ 20. ಫೆಬ್ರವರಿ 20ನೇ ತಾರೀಕು ಏನಿದೆ, ಮಿಜೋರಾಂ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ಸೊ ಇವಾಗ ನಿಮ್ಗೆ ಕ್ಲಿಯರ್ ಆಯ್ತು. ಮಿಜೋರಾಂ ರಾಜ್ಯದ ಏನಾಗುತ್ತೆ, ಫೆಬ್ರವರಿ 20, 1987ಕ್ಕೆ ಏನ್ ಮಾಡಿದ್ರು, ಮಿಜೋರಾಂ ರಾಜ್ಯೋತ್ಸವವನ್ನು ಆಚರಣೆಗೊಳಿಸ್ತದೆ. ಆದ್ರೆ ಮಣಿಪುರ್, ಮೇಘಾಲಯ, ತ್ರಿಪುರಾ ಯಾವಾಗಂದ್ರೆ 1971ರಾಗ ಎಲ್ಲಿ ಜನವರಿ 21ಕ್ಕೆ ಸ್ಥಾಪನೆ ಮಾಡಿದ ಕಾರಣ ಈ 3 ರಾಜ್ಯಗಳು ಜನವರಿ 21ಕ್ಕೆ ಆಚರಣೆ ಮಾಡ್ತಿರ್ತಾವೆ. ನೆಕ್ಸ್ಟ್ ನೋಡ್ರಿ,
ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಈಶಾನ್ಯ ರಾಜ್ಯಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಅಲ್ಲಿ ಭಾಳ ಕೇಳ್ತಾನೆ. ಮಣಿಪುರ್ ರಾಜ್ಯದ ರಾಜಧಾನಿ. ಮಣಿಪುರ್ ರಾಜ್ಯದ ರಾಜಧಾನಿ ಯಾವುದಂದ್ರೆ ಇಂಪಾಲ್. ಮೇಘಾಲಯ ರಾಜ್ಯದ ರಾಜಧಾನಿ ಅಂದ್ರೆ ಯಾವುದು? ಶಿಲ್ಲಾಂಗ್. ಅದೇ ತರ ಮಿಜೋರಾಂ ರಾಜಧಾನಿ ಯಾವುದಂದ್ರೆ ಐಜ್ವಾಲ್. ಲಕ್ಷ್ಯದಲ್ಲಿ ತಗೋಬೇಕು. ಆಮೇಲೆ ನೀವು ನೆಕ್ಸ್ಟ್ ಏನಿತ್ತು, ಮೂರು ರಾಜ್ಯದ CM ಮತ್ತು ಗವರ್ನರ್ಗಳನ್ನ ನೀವು ನೋಟ್ ಮಾಡ್ಕೊಂಡು ರೆಡಿಯಾಗಿರ್ಬೇಕು. ಆಮೇಲೆ ಇನ್ನೊಂದು ನಾನು ಕ್ವಶನ್ ಕೇಳ್ತೀನಿ ಇವಾಗ. ಅಸ್ಸಾಂ ರೈಫಲ್ನ ಮುಖ್ಯ ಕಚೇರಿ ಯಾವ ರಾಜ್ಯದಲ್ಲಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ಕ್ವಶನ್. ಪೂರ್ವ ಭಾರತದ ಮೊದಲ ಖಗೋಳಶಾಸ್ತ್ರಿ ವೀಕ್ಷಣಾಲಯವನ್ನು ಅಸ್ಟ್ರಾನಾಮಿಕಲ್ ಅಬ್ಸರ್ವೇಟರಿ ಯಾವ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಸೊ ಅಸ್ಟ್ರಾನಾಮಿಕಲ್ ಅಬ್ಸರ್ವೇಟರಿ ಅಂದ್ರೆ ಖಗೋಳಶಾಸ್ತ್ರೀಯ ವೀಕ್ಷಣಾಲಯ ಯಾವ ರಾಜ್ಯದಲ್ಲಿ? ಹಾಗಾಗಿ ಆನ್ಸರ್ ಏನಾಗುತ್ತೆ ಇದ್ರದ್ದು? ಪಶ್ಚಿಮ ಬಂಗಾಳ. ಯಾವುದು? ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ಅಲ್ಲಿ ಸ್ಥಾಪನೆ ಮಾಡಲಾಗಿದೆ. ಏನಿದ್ರ ಹಿನ್ನೆಲೆ ಸ್ವಲ್ಪ ನೋಡೋಣ ಬನ್ನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಓಕೆ, ಏನ್ ಸರ್ ಇದು ಫ್ಯಾಕ್ಟ್ ನೋಡಿ. ಪೂರ್ವ ಭಾರತದಲ್ಲಿ ಮೊದಲ ಖಗೋಳ ವೀಕ್ಷಣಾಲಯವನ್ನು ಪಶ್ಚಿಮ ಬಂಗಾಳದ ಪುರ್ಲಿಯಾ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಲಾಯಿತು. ಯಾಕಂದ್ರೆ ಖ್ಯಾತ ಭೂಗೋಳಶಾಸ್ತ್ರಜ್ಞ ಸತ್ಯೇಂದ್ರನಾಥ್ ಬೋಸ್, ನೋಡ್ರಿ ಸತ್ಯೇಂದ್ರನಾಥ್ ಬೋಸ್ ಅವರ ಹೆಸರಿನಲ್ಲಿ ಈ ವೀಕ್ಷಣಾಲಯವನ್ನು ಆರಂಭಗೊಂಡಿದೆ. ಸೊ ಕ್ವಶನ್ ಕೇಳ್ತಾರೆ ಡೈರೆಕ್ಟ್. ಈ ಯಾವುದು ಈ ಅಸ್ಟ್ರೋನಾಮಿಕಲ್ ಅಬ್ಸರ್ವೇಟರಿ ಯಾವ ಹೆಸರಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಸತ್ಯೇಂದ್ರನಾಥ್ ಬೋಸ್ ಅವರ ಹೆಸರಿನಲ್ಲಿ ಈ ಪ್ರದೇಶವನ್ನು ಸಂಶೋಧನೆಗೋಸ್ಕರ ಮಹತ್ವವಾಗಿಯೂ ಪಡೆದಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ವೆಸ್ಟ್ ಬೆಂಗಾಲ್ದ ಮುಖ್ಯಮಂತ್ರಿ ಯಾರಿದ್ದಾರೆ? ಮಮತಾ ಬ್ಯಾನರ್ಜಿ. ಗವರ್ನರ್ ಯಾರಿದ್ದಾರೆ? CV ಆನಂದ್ ಬೋಸ್. ಸೊ ಈ ತರ ನೀವು GK ಪಾರ್ಟ್ನ ನೆನಪಲ್ಲಿ ತಗೋಬೇಕು. ಸೊ ನೋಡಿ ಸ್ಟೂಡೆಂಟ್, ಇವತ್ತು ನಾವು 10 ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನೋಡ್ಕೊಂಡಿದ್ದೀರಿ. ಸೊ ಹೀಗೆ ಇದೇ ಥರ ಡೈಲಿ ಪ್ರಚಲಿತ ಘಟನೆಗಳನ್ನು ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.